ಅಂತಕ್ಕಂಥ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ನಾವು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಅಲ್ಟಿಮೇಟ್ಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತಾರೆ. ಗೊಂದಲವನ್ನು ಬಗೆಹರಿಸಬೇಕು ಅಂತ ಹೇಳ್ತಾರೆ ಸರ್ ರಾಜಣ್ಣ ಅವರು. ಈ ಹೈಕಮಾಂಡ್ ಗೊಂದಲವನ್ನು ಬಗೆಹರಿಸಿದಾಗ ಒಬ್ಬೊಬ್ಬ ನಾಯಕರುಗಳು ಒಂದೊಂದು ವೈಯಕ್ತಿಕ ವಿಚಾರಗಳನ್ನ ಮಾಧ್ಯಮದ ಮುಂದೆ ಹೇಳ್ತಾರೆ. ವೈಯಕ್ತಿಕ ವಿಚಾರಗಳನ್ನು ಹೇಳ್ತಕ್ಕಂಥ ಅವ್ರಿಗೆ ಅವ್ರದ ವಿಚಾರ ಇರ್ತದೆ. ಆದರೆ ಅಲ್ಟಿಮೇಟ್ಲಿ ಪಕ್ಷದಲ್ಲಿ ತೆಗೆದುಕೊಳ್ತಕ್ಕಂಥ ತೀರ್ಮಾನ ರಾಜ್ಯದ ಮುಖಂಡರಾಗ್ಲಿ ನಮ್ಮ ಹೈಕಮಾಂಡ್ ಆಗ್ಲಿ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅದೇ ನಮ್ಮ ಪಕ್ಷದಲ್ಲಿ ಅದೇ ಒಂದು ಆದೇಶ ಇದ್ದಂಗೆ. ಸೊ ಅದೇ ನಡೀತದೆ. ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗಿದ್ವಿ. 3ಕ್ಕೂ ಹೆಚ್ಚು ಬಾರಿ ಆಯ್ಕೆಯಾದಂತವ್ರೆಲ್ಲ ಸುಮಾರು 32ರಿಂದ 35 ಜನ ನಾವು ಕೂಡ ಡೆಲ್ಲಿಗೆ ಹೋಗಿದ್ವಿ. AICC ಅಧ್ಯಕ್ಷರು ಭೇಟಿಯಾಗಿದ್ದೀವಿ. ನಮ್ಮ ಉಸ್ತುವಾರಿ ವಹಿಸಿದಂತ ಸುರ್ಜೇವಾಲಾಜಿ ಅವರಿಗೆ ಭೇಟಿಯಾಗಿದ್ದೀವಿ. ಆಮೇಲೆ ಎಲ್ಲರಿಗೂ ಭೇಟಿಯಾಗಿದ್ವಿ. ಹೋಗ್ತಕ್ಕಂಥದ್ದು ಅವರವರ ವೈಯಕ್ತಿಕ ವಿಚಾರ. ಹೋದಂತ ಸಂದರ್ಭದಲ್ಲಿ ಡೆಲ್ಲಿನಲ್ಲಿ AICC ಅಧ್ಯಕ್ಷರನ್ನ ಯೂಶುವಲಿ ಕ್ಯಾಶುವಲಿ ಡೆಲ್ಲಿ ಹೋಗಿ ಏನ್ ಮಾಡಬೇಕು, ನಮ್ಮ ಸ್ಟೇಟ್ ನವರ ಅಧ್ಯಕ್ಷರಾದಂತ ಎಲ್ಲಾ ನಾಯಕರು ಸಚಿವ ಸಂಪುಟದ್ದಾಗಿರ್ಬೋದು ನಾಯಕತ್ವ ಒಟ್ಟಾರೆ 4 ನಂತರ ಏನೋ ನಡೀತಾ ಇದೆ. ಈಗ ಅದನ್ನೆಲ್ಲ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ನೀವು ಮಾಧ್ಯಮದವ್ರು 1 ವರ್ಷ ಆಯ್ತು ನೀವು ಓಡ್ಸಕತ್ತಿ ನಾಯಕತ್ವ ಬದಲಾವಣೆ. ಕೇವಲ ಇದು ಮಾಧ್ಯಮದವರ ಸೃಷ್ಟಿ. ನನಗಿರ್ತಕ್ಕಂಥ ವೈಯಕ್ತಿಕ ವಿಚಾರ ಅಂದ್ರೆ 5 ವರ್ಷ ಇರ್ತಾರೆ. ನನಗಿರ್ತಕ್ಕಂಥ ವೈಯಕ್ತಿಕ ವಿಚಾರ ಈಗಾಗಲೇ ಮುಖ್ಯಮಂತ್ರಿಗಳ ಚೇರು ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರು ಇದೇ ಮುಂದಿನ ತಿಂಗಳು 20ನೇ ತಾರೀಕು ಬಂದ್ರೆ 3 ವರ್ಷ ಆಯ್ತು. ಸುದೀರ್ಘ ಪಂಚ ಗ್ಯಾರಂಟಿಗಳ ಮೂಲಕ ರಾಜ್ಯದ ಕಡೆ ಸಮಾಜಕ್ಕೆ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಗಟ್ಟಿಯಾಗಿದ್ದಾರೆ, ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಪೂರಕವಾಗಿ ಹೈಕಮಾಂಡ್ ಕೂಡ ಇವತ್ತು ಅವರ ಜೊತೆಗೆ ಸರ್ಕಾರದ ಜೊತೆಗೆ ಈಗ ಎಲ್ಲರೂ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಕೂಡ ನಾವೆಲ್ಲರೂ ಶಾಸಕರುಗಳು ಕೂಡ ಸಿದ್ದರಾಮಯ್ಯ ಸಾಹೇಬರ ಜೊತೆಗೆ ಇದೀವಿ, ಫಾಲೋವರ್ ಆಗಿದ್ದೀವಿ. ಹೈಕಮಾಂಡ್ ಜೊತೆಗಿದ್ದೀವಿ, ಫಾಲೋವರ್ ಆಗಿದ್ದೀವಿ. 5 ವರ್ಷ ಮುಂದುವರಿಸ್ತಾರೆ. 5 ವರ್ಷ ಇರ್ತಾರೆ. ಡಿವೈಡ್ ಮಾಡ್ತಕ್ಕಂಥ ಕೆಲಸ ಮಾಧ್ಯಮದವ್ರು ನೀವು ಕೈ ಮಾಡಬೇಕು. ಏನು ಸಿದ್ದರಾಮಯ್ಯ ಅವರು ಗಟ್ಟಿಯಾಗಿಲ್ಲ ಏನ್ ಹೇಳ್ತಾ ಇದೀನಿ, ಅವ್ರವ್ರ ವೈಯಕ್ತಿಕ ವಿಚಾರ. ಅವ್ರು ಏನು ಹಿನ್ನೆಲೆ ಇಟ್ಕೊಂಡು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಸರ್ ಅವ್ರು ಹೇಳೋದೇನಂತಂದ್ರೆ 2013ರಿಂದ 18ರವರೆಗೆ ಇದ್ದಂತ ಸಿದ್ದರಾಮಯ್ಯನವರು 2023ರಲ್ಲಿ ಸಿದ್ದರಾಮಯ್ಯ ಬೇರೆ ಇದಾರೆ ಅಂತ ಹೇಳ್ತಾರೆ ಸರ್. ಈಗ ಅವಾಗ ಭಾಗ್ಯಗಳು ಕೊಟ್ಟರು, ಈಗ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಗೆ ಹೇಳಿರ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದ ಕಾರ್ಯಕ್ರಮ ರಿಪೀಟ್ ಕೊಡೋದಾಗಿಲ್ಲಲ್ಲ, ಅದಕ್ಕೋಸ್ಕರ ಹೇಳಿರ್ಬೋದು. ಅವ್ರ ವೈಯಕ್ತಿಕ ವಿಚಾರ. ಅವ್ರ ನಿಮ್ಮ ಅಲ್ಲಿ ಜಿಲ್ಲಾ ಮಾಧ್ಯಮದವ್ರು ಕೇಳಿ ಯಾಕೆ ಹಿಂಗ್ ಹೇಳಿರ ಅಂತ ಅವ್ರು ಹೇಳ್ತಾರೆ. ಸಮಾವೇಶ ಇವತ್ತು ನಿನ್ನೆ ಮಾಡ್ತಕ್ಕಂಥದ್ದಲ್ಲ, ಹಿಂದೆ ಕೂಡ ಮಾಡಿದ್ದಾರೆ. ಅಹಿಂದ ಸಮಾವೇಶ ಮಾಡಿದ್ದಾರೆ, ವೀರ ಸೇವೆ ಸಮಾವೇಶ ಮಾಡಿದ್ದಾರೆ, ಒಕ್ಕಲಿಗರ ಸಮಾವೇಶ ಮಾಡಿದ್ದಾರೆ, ದಲಿತರ ಸಮಾವೇಶ ಮಾಡಿದ್ದಾರೆ. ಅವರವರ ಹಕ್ಕು. ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾರಲ್ಲ, ಏನು ಶಿಕ್ಷಣ ಸಂಘಟನೆ ಹೋರಾಟ, ಆ ಹಿನ್ನೆಲೆಯಲ್ಲಿ ಮಾಡುತ್ತಿರ್ಬೋದು. ಅದಕ್ಕೆ ಇದಕ್ಕೆ ರಾಜಕೀಯವಾಗಿ ಏನು ಸಂಬಂಧ ಇಲ್ಲ. ಅವರ ವೈಯಕ್ತಿಕ ಸಮಾವೇಶಗಳು ಮಾಡ್ತಾರೆ. ಈಗ ಚಿತ್ರದುರ್ಗದಾಗ ಯಡಿಯೂರಪ್ಪ ಅವ್ರು ಮಾಡ್ತಾ ಇದ್ದಾರೆ, ಅದು ಅವರು ಬಿಟ್ಟಂತ ವಿಚಾರ. ಅವ್ರವ್ರ ಸಮಾವೇಶ ಅವ್ರು ಮಾಡ್ಕೊಂತಾರೆ. ಅದಕ್ಕೆ ರಾಜಕೀಯ ಯಾವಾಗ್ಲಿಂದಾನು ಶಕ್ತಿ ಐತೆ, 50 ವರ್ಷದಿಂದ ಶಕ್ತಿ ಐತವೆ. ಮತ್ತೊಮ್ಮೆ ಶಕ್ತಿ ಪ್ರದರ್ಶನ ಏನ್ ಹೇಳಕ್ಕೆ ಸುದೀರ್ಘ ರಾಜಕೀಯ 50 ವರ್ಷದ ಏನು ಅವರ ಅವಧಿ ಇದೆ, ಅವತ್ತಿನಿಂದ ಕೂಡ ಶಕ್ತಿ ಇದೆ, ಮುಂದೆ ಕೂಡ ಶಕ್ತಿ ಇರ್ತದೆ. ಗಟ್ಟಿಯಾಗಿದ್ದಾರೆ. ಗ್ಯಾರಂಟಿ ಯೋಜನೆ ಬಹುಶಃ ಇಡೀ ದೇಶದಲ್ಲಿ 100% ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಯಾರಾದ್ರೂ ಅದು ಸನ್ಮಾನಿಸಿದ್ದಾರೆ. ಸ್ಪಷ್ಟನೆ ಕೊಟ್ಟನೆ ಅಲ್ಲ ಹಿಂಗೆ ನಡೀತದೆ. ನಾನೇನ್ ಹೇಳಕತ್ತೀನಿ, ಅಹಿಂದ ಸಮಾವೇಶ ಮಾಡ್ತಾರೆ, ವೀರ ಶೈವ ಸಮಾವೇಶ ಮಾಡ್ತಾರೆ, ಒಕ್ಕಲಿಗರ ಸಮಾವೇಶ ಮಾಡ್ತಾರೆ, ದಲಿತರ ಸಮಾವೇಶ ಮಾಡ್ತಾರೆ. ಅವು ನಡೀತಾ ಇರ್ತದೆ ನಿರಂತರ. ಸರ್ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ. ಸಿದ್ದರಾಮಯ್ಯ ಸ್ಪಷ್ಟನ ಅರ್ಥ ಮಾಡ್ಕೊಳಕ್ ಈ ಖಾಲಿ ಆದ್ಮೇಲೆ ತಾನೇಪ್ಪ ಅದ್ರ ಬಗ್ಗೆ ಹೇಳ್ಬೇಕಾಗಿರೋದು. ಏನೇ ತೀರ್ಮಾನ ತಗೊಂಡ್ರು ಹೈಕಮಾಂಡ್ ತೀರ್ಮಾನ ತಗೊಳ್ತೈತೆ, ನಮ್ಮ ವ್ಯಾಪ್ತಿಗಳಲ್ಲಿ ಇಲ್ಲ. ನೀವು ಸೀನಿಯರ್ ಇರ್ಬೋದು.
ಚೇರ್ ಖಾಲಿ ಇಲ್ಲ ಅಂತ ಹೇಳಿದೀನಿ. ಅದ್ರ ಮೇಲೆ ನೀವು ಅದನ್ನ ಡಿವೈಡ್ ಮಾಡಿ, ಟ್ವಿಸ್ಟ್ ಮಾಡಿ, ಈ ಕಟ್ ಅಂಡ್ ಪೇಸ್ಟ್ ಮಾಡಿ ತೋರಿಸ್ತಕ್ಕಂತ ಕೆಲಸ ಸರ್, ಈಗ ಬಳ್ಳಾರಿಯಲ್ಲಿ ತಮ್ಮ ಸಮುದಾಯದ ನಾಯಕರು ಒತ್ತಾಯವನ್ನ ಮಾಡಿದ್ದಾರೆ ಸರ್. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಒಪ್ಕೊಳ್ಳೋಣ. ಸೊ ಬೇರೆ ಸಮುದಾಯದ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರಿಗೆ 8 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ನಮ್ಮ ಸಮುದಾಯದಲ್ಲಿ ಕೇವಲ ಅಂದ್ರೆ ಮೈಸೂರು ಪ್ರಾಂತ್ಯದಲ್ಲಿ ಮಾತ್ರ ಒಬ್ಬರಿಗೆ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಒಬ್ಬರಿಗೆ ಕೊಡಬೇಕು ಅಂದ್ರೆ ಅದು ತಮ್ಮ ಹೆಸರನ್ನು ಹೇಳಿದ್ದಾರೆ ಸರ್. ನೀವು ಹಾಗೆ ಕೊಡಬೇಕು ಅಂತ ಅವ್ರ ಒತ್ತಾಯವನ್ನ ಮಾಡಿದ್ದಾರೆ ಸರ್. ನಾನು ಮಾಧ್ಯಮದಲ್ಲಿ ನೋಡಿದೆ, ಅವರು ಸಿದ್ದರಾಮಯ್ಯ ಸಾಹೇಬರು ಕುರುಬ ಸಮುದಾಯದಿಂದ ಮುಖ್ಯಮಂತ್ರಿಗಳಾಗಿಲ್ಲ, ಎಲ್ಲಾ ಸಮಾಜದವರ ಪ್ರೀತಿ ವಿಶ್ವಾಸದಿಂದ ಆಗಿದ್ದಾರೆ. ಅದಕ್ಕೆ ಸಮಾಜ ಕನ್ಸಿಡರ್ ಮಾಡಬೇಡ್ರಿ, ಈ ಭಾಗಕ್ಕೆ ಒಂದು ಕೊಡ್ರಿ ಅಂತೀರ ಪ್ರಸ್ತಾಪ ಮಾಡಿದ್ದಾರೆ ಸರ್. ಅವರು ಮಾಡ್ಬೋದು, ಏನು ಕೇಳೋದ್ರಾಗ ತಪ್ಪೇನಿದೆ, ಕೇಳಿರ್ಬೋದು. ತಾವು ಮತ್ತೆ ಈಗ ಏನಾದ್ರು ಕೇಳಿದ್ರೆ ಸರ್ ರಾಜಣ್ಣ ಅವರು ಅಥವಾ ಹಿರಿಯರು 3 ಸಲ ಆಯ್ಕೆ ಆಗಿತ್ತು ಕೆಟಗರಿಯನ್ನು. ಅದು ಚೇಂಜ್ ಹೆಂಗಿರುತ್ತೆ ಸರ್ ಈಗ ಸಿಎಂ ಆಪ್ತರ ಅಂತ ನಾವು ಏನಾಗಿದೆ, ಈಗ ಫಸ್ಟ್ ಟೈಮ್ ಗೆದ್ದವರು ಸುಮಾರು 72 ಜನ ಅಂತ ಕಾಣುತ್ತೆ. ಸಭೆ ಮಾಡಿದ್ರು, ಅದ್ರಾಗ 5 ಮಂದಿ ಕೊಡ್ರಿ ಅಂತ. ಇವ್ರು ಏನ್ ಮಾಡಿದ್ರು, 3 ಹೆಚ್ಚು ಗೆದ್ದವರು ಅವರೇ ಹೇಳಿದಾಗೆ ಹೈಕಮಾಂಡ್ 2.5 ವರ್ಷಕ್ಕೆ ರೀಶಫಲ್ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ 3 ಹೆಚ್ಚಾಗಿ ಗೆದ್ದವರು ನಾವು ಕೇಳ್ತೀವಿ ಅಂತೇಳಿ ಮೀಟ್ ಮಾಡಿದ್ರು. ಹೈಕಮಾಂಡ್ ಸಕಾರಾತ್ಮಕವಾಗಿ ಹೇಳಿದೆ ರೀಶಫಲ್ ಮಾಡ್ತೀವಿ ಅಂತ. ಸೊ ಅದು ಅವ್ರು ಕನ್ಸಿಡರ್ ಮಾಡೋದು. ರಾಘಣ್ಣ ಅವರು ಅನಿವಾರ್ಯತೆ ಸೃಷ್ಟಿ ಮಾಡಿ ಬಂದಾರ, ಅಲ್ಲಿ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಅನಿವಾರ್ಯತೆ ಸೃಷ್ಟಿ ಮಾಡಿ ಬಂದಾರ ಅಂತ ಅನ್ನೋದು ಒಂದು ಕೊಡ್ಲೇಬೇಕನ್ನೋ ಅನಿವಾರ್ಯತೆನ ಸರ್. ಅಲ್ಲಿ ನೀವು ಕೊಪ್ಪಳಕ್ಕೆ ಅನಿವಾರ್ಯತೆ ಸೃಷ್ಟಿ ಮಾಡಿ ಬಂದಿರೋದು. ಕೇಳ್ರಿ, ಈಗ ತಂಗಡಿಗವರು 3 ಸತಿ ಆಯ್ಕೆಗಾರ, 3 ಸರಿ ಸಚಿವರಾಗಿದ್ದಾರೆ. ಈ ರಾಯರೆಡ್ಡಿ ಸಾಹೇಬ್ರು 6 ಸತಿ MLA, 1 ಸತಿ 2 ಸತಿ MP. ಅವ್ರು ಒಂದು ಸೀನಿಯರಿಟಿಗೆ ಅವ್ರು ಕೇಳ್ತಾರೆ. ಏನ್ ಕೇಳಿದ್ರೆ ತಪ್ಪೇನಿದೆ, ಡಿಸಿಷನ್ ಹೈಕಮಾಂಡ್ ಮಾಡ್ಬೇಕಲ್ಲ. ಅದೇ ಸರ್, ಈಗ ಅವ್ರಿಗೆ ಕೊಟ್ರಿ ನನಗ್ ಕೊಡ್ರಿ ಅಂತೇಳಿ ನೀವು ಅನಿವಾರ್ಯತೆ 3 ಸತಿ ಗೆದ್ದೀನಿ ಅಂತೇಳಿ ಅನಿವಾರ್ಯತೆ ಭರವಸೆ ಇದೆ. ನಾವು ಕೇಳ್ತಕ್ಕಂಥದ್ದು ಅನಿವಾರ್ಯ. ಯಾರು ಕೂಡ ಮನೆಗೆ ಬಂದ್ ಮಾಡ್ತಾರ? ಹೈಕಮಾಂಡ್ ಮುಂದೆ, ನಮ್ಮ ನಾಯಕರುಗಳ ಮುಂದೆ ಹೇಳಿ ಬರ್ತಕ್ಕಂಥದ್ದು ಅನಿವಾರ್ಯ. ಹೇಳಿ ಬಂದಿದ್ವಿ, ಮಾಡೋದು ಹೈಕಮಾಂಡ್ ಬಿಟ್ಟು. ರಾಘಣ್ಣನ 2 ಆಪ್ಷನ್, ಒಂದು ಮಿನಿಸ್ಟರ್ ಕೊಟ್ರೆ ಅಥವಾ TMS ಯಾರು ಮಾಡ್ತಾರ ಅವ್ರ ಮಾಡ್ಬೇಕು. ಏನ್ ಮಾಡ್ತಾರೆ ತೀರ್ಮಾನ ನೋಡೋಣ. ನಿಮ್ ಜೊತೆಗೆ ಇರ್ತೀವಿ, ಹಂಚ್ಕೊಳ್ತೀವಿ, ಮಾಡೋಣ. ಅದು ನೇರವಾಗಿ ಹೇಳಿದ್ದನ್ನ ಹಾಕಿರಿ, ಕಟ್ ಅಂಡ್ ಪೇಸ್ಟ್ ಮಾಡಿ ನಾಯಕತ್ವ ಬದಲಾವಣೆ ಅಂತೇಳಿ ಹೊಡಿಬಾರ್ದು. ಕೈ ಮುಗಿದು ಮಾಡ್ತೀವಿ.